संबल्लितमविद्महे सच्चिदानंदरूपाय शिवाय नमः। अभिषेक प्रियो मरुडसिद्धेश्वराय नित्यान्नदानेश्वरहर्षिताय ज्ञानासु यज्ञादिकार्यभाराय कुपोरेश्वराय तुभ्यं नमामि। कुपोरेश्वराय तुभ्यं नमामि। ಆರಾಧ್ಯ ಗುರುವಿನಲ್ಲಿರ್ತಕ್ಕಂತಹ ಶ್ರೀ ಗುರು ಮರುಡಸಿದ್ದೇಶ್ವರರನ್ನ ಆರಂಭದಲ್ಲಿ ಸ್ಮರಿಸಿ, ಪರಮ ಪೂಜ್ಯ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನ ಆರಂಭದಲ್ಲಿ ಸ್ಮರಿಸಿಕೊಂಡು, ಕುಪ್ಪೂರು ಗದ್ದಿಗೆಯ ಜಾತ್ರಾ ಮಹೋತ್ಸವದ ಈ ಒಂದು ಸುಸಂದರ್ಭ ಸಾಮಾನ್ಯ ಈ ಭಾಗದಲ್ಲಿ ಗದ್ದಿಗೆ ಜಾತ್ರೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಈ ಪವಿತ್ರ ಸ್ಥಳ ಗುರು ಮರುಡಸಿದ್ದೇಶ್ವರನ ನಿಜೈಕ್ಯ ತಾಣ. ಈ ಒಂದು ಜಾತ್ರಾ ಮಹೋತ್ಸವ ಈ ವರ್ಷ ನಡೀತದೆಯೋ ಇಲ್ಲವೋ ಅನ್ನುವಂತಹ ಅನುಮಾನ ಇದ್ರೂ ಆ ಅನುಮಾನವನ್ನು ಬದಿಗಿಡಿಸಿ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿದಂತಹ ಕೀರ್ತಿ, ಅದು ಒಂದು ಥರ ಪವಾಡ ದೃಶ್ಯದಲ್ಲಿ ಮಾಡಿರ್ತಕ್ಕಂತಹ ಕೀರ್ತಿ, ಅದು ಯಾರಿಗೆ ಸಲ್ತದೆಯಪ್ಪ ಅಂದರೆ ಮರುಡಸಿದ್ದನಿಗೆ ಸಲ್ತದೆ ಅನ್ನೋದನ್ನು ನಾವೆಲ್ಲರೂ ಸಹ ಮನಗಾಣಬೇಕು. ಕೊರೋನಾ ಮಧ್ಯದಲ್ಲಿಯೂ ಸಹ ಎಲ್ಲ ಕಡೆ ಜಾತ್ರೆಗಳು ಬಂದಾದ್ರೂ ಕುಪ್ಪೂರು ಗದ್ದಿಗೆ ಮಠದ ಜಾತ್ರೆ ವೈಭವದಿಂದ ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂಥದ್ದು ಸಂತೋಷದಾಯಕ. ಇಂತಹ ಜಾತ್ರಾ ಮಹೋತ್ಸವದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಆತ್ಮೀಯರು, ಸ್ನೇಹಿತರು ಆಗಿರ್ತಕ್ಕಂತಹ ಹೊನ್ನೊಳ್ಳಿಯ ಕರಿಸಿದ್ದೇಶ್ವರ ಮಠದ ಷಡಸ್ಥಲ ಬ್ರಹ್ಮ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮನಗಳನ್ನು ಸಮರ್ಪಿಸಿ, ಹಾಗೆ ನಮ್ಮ ರಾಮೇನಹಳ್ಳಿಯ ಶ್ರೀ ನಿರಂಜನ ಪ್ರಣಮ ಸ್ವರೂಪಿ ಶಿವಪಂಚಾಕ್ಷರಿ ಮಹಾಸ್ವಾಮೀಜಿಯವರಲ್ಲೂ ನಮನಗಳನ್ನು ಸಮರ್ಪಿಸಿ, ಅಮೃತದೇವಹಳ್ಳಿ ಮಠದ ಪೂಜ್ಯರಲ್ಲಿಯೂ ನಮನಗಳನ್ನು ಸಮರ್ಪಣೆ ಮಾಡ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ವಿಶೇಷವಾಗಿ ಈ ವರ್ಷದ ಧರ್ಮ ರತ್ನಾಕರ ಅನ್ನುವಂತಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಸಾಮಾನ್ಯ ನಿಮಗೆಲ್ಲರೂ ಸಹ ಪರಿಚಯ ಮಾಡಿಕೊಂಡು ಪರಿಚಯ ಆದಮೇಲೆ ಪ್ರಶಸ್ತಿ ಕೊಡೋದನ್ನು ನೋಡಿರ್ತೀರಿ. ಪರಿಚಯನೇ ಇಲ್ಲದೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಅಂದರೆ ನಮ್ಮ ದಯಾನಂದ ಅವರು ಅಂತಂದ್ರೆ ತಪ್ಪಾಗಲಾರ್ದು. ಅಂತಹ ದಯಾನಂದ ಅವರೇ, ಹಾಗೆಯೇ ಧರ್ಮನಂದಿನಿ ಅನ್ನುವಂಥ ಪ್ರಶಸ್ತಿಯನ್ನು ಮಹಿಳೆಯರಿಗೋಸ್ಕರ ಮೀಸಲಿರ್ತಕ್ಕಂತಹ ಪ್ರಶಸ್ತಿ ಅದು. ಆ ಪ್ರಶಸ್ತಿಯನ್ನು ಧರ್ಮವಾಗಿ ನಿಷ್ಠೆಯಿಂದ, ಶ್ರದ್ಧೆಯಿಂದ ಸೇವೆಯನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತಹ ತಾಯಿ ವೆಂಕಟಮ್ಮನವರು, ಅವರಿಗೆ ಈ ಸರಿ ಧರ್ಮನಂದಿನಿ ಪ್ರಶಸ್ತಿಯನ್ನು ನೀಡಿದ್ದೇವೆ. ಅಂತಹ ಶ್ರೀಮತಿ ವೆಂಕಟಮ್ಮನವರೇ, ಹಾಗೆ ಇವತ್ತು ಶ್ರೀಮಠದಿಂದ 6 ಜನಕ್ಕೆ ಗುರುರಕ್ಷೆಯನ್ನು ಕೊಟ್ವಿ. ಅದರಲ್ಲಿ 3 ಜನ ಆಗಮಿಸಿದ್ದಾರೆ. ಅದರಲ್ಲಿ ಕನರುದ್ರಯ್ಯನವರೇ, ಹಾಗೆ MPM ನಟರಾಜಯ್ಯನವರೇ, ಹಾಗೆ ಡಾಕ್ಟರ್ ನಾಗರಾಜಯ್ಯನವರು, ಇವರು 3 ಜನ ಸಹ ಆಗಮಿಸಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಇವತ್ತಿನ ಪತ್ರಿಕೆ ಅಂದರೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಯಾವುದಪ್ಪ ಅಂತಂದರೆ ಶ್ರೀಚಕ್ರಾರ್ಚನಾ ಚಂದ್ರಿಕಾ ಅನ್ನುವಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಅದನ್ನು
ಕನ್ನಡಕ್ಕೆ ಅನುವಾದವನ್ನು ಮಾಡಿರ್ತಕ್ಕಂತಹ ಶ್ರೀ ಆತ್ಮಾನಂದನಾಥ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಆತ್ಮಾನಂದನಾಥ್ ಅವರೇ, ಹಾಗೆಯೇ ಇನ್ನೊಂದು ಪುಸ್ತಕ ಬಿಡುಗಡೆ ಆಗೋದಿದೆ, ಬಾಕಿ ಇದೆ. ಅದನ್ನು ಲಾಸ್ಟಿಗೆ ಇನ್ನೊಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ. ದ್ವಾದಶ ಸುಧಾಮಂಜರಿ ಅನ್ನುವಂತಹ ಪುಸ್ತಕ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ಉಮಾಶಂಕರ್ ಇರ್ಬೋದು, ಚಂದ್ರು ಅವರು ಇರ್ಬೋದು, ಹಾಗೆ ದಯಾಶಂಕರ್ ಇರ್ಬೋದು. ಇಲ್ಲಿವರೆಗೆ ನೀವೇನು ವಿಚಾರಗಳನ್ನು, ವಿಸ್ಮಯಗಳನ್ನು ಎಲ್ಲೆಲ್ಲೋ ನೋಡ್ತಾ ಇದ್ದೀವಿ. ಅದರ ಒಬ್ಬ ವ್ಯಕ್ತಿ ಈಗೆಲ್ಲ ಮಾಡ್ಬೋದು, ನೋಡ್ಬೋದು ಅಥವಾ ಹೇಳ್ಬೋದು ಅನ್ನೋದನ್ನು ವಿವರಣೆ ಕೊಟ್ಟಂಥವ್ರು ಅಂತಂದರೆ ನಮ್ಮ ಬಸವರಾಜ್ ಉಮ್ರಾಣಿಯವರು. ಸಾಮಾನ್ಯ ಕಣ್ಣು ಇಲ್ಲದಿದ್ದರೂ ಸಮೇತ ಕುರುಡ ಅಂತ ಅನ್ನೋ ಹಾಗಿಲ್ಲ, ಎಲ್ಲವನ್ನ ಧ್ವನಿಯಲ್ಲಿ ಗ್ರಹಿಸುವಂತಹ ಶಕ್ತಿ, ಸಾಮರ್ಥ್ಯ ಆ ವ್ಯಕ್ತಿಗಿದೆ. ಅಂತಹ ಬಸವರಾಜ್ ಉಮ್ರಾಣಿಯವರೇ, ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ತಾಯಿದರೆ. ಸಾಮಾನ್ಯ ನಮ್ಮ ಕಾರ್ಯಕ್ರಮ ಹೇಗೆ ಆಗ್ತಿತ್ತು ಪ್ರತಿ ವರ್ಷ ಅಂತಂದರೆ, ಕಾರ್ಯಕ್ರಮ 4:15, 5 ಗಂಟೆ ಅಥವಾ 6 ಗಂಟೆಗೆ ಶುರು ಮಾಡ್ತಾ ಇದ್ವಿ. ನಮ್ಮ ಕಾರ್ಯಕ್ರಮ ಮುಗೀತಿದೆ ಅಂತಂದರೆ ಜನ ಜಾಸ್ತಿ ಆಗ್ತಾ ಇದ್ರು. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಅನ್ನೋಂಥ ಸನ್ನಿವೇಶದಲ್ಲಿ ಜನ ಜಾಸ್ತಿ ಆಗ್ತಾ ಇತ್ತು. ಯಾಕೆ ಅಂತಂದರೆ ನೆಕ್ಸ್ಟ್ ಕಾರ್ಯಕ್ರಮ ಏನಿರೋದು ಅಂದರೆ ಆರ್ಕೆಸ್ಟ್ರಾ ಇರೋದು. ಹಾಗಾಗಿ ಇಲ್ಲೆಲ್ಲೂ ಕೂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ. ನಾವು ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕು ಅಂದ್ರೆ ನಾವೇ ಜಾಗ ಬಿಡಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಇತ್ತು. ಅವ್ರಿಗೆ ಈ ಸತಿ ಹಾಗಾಗಲಿಲ್ಲ. ಆರ್ಕೆಸ್ಟ್ರಾ ಇಲ್ಲ ಅಂತಂದ್ರೆ ಜನ ಊಟ ಮಾಡಿದ್ರು, ಪ್ರಸಾದ ಮಾಡಿದ್ರು, ಗುರುಗಳ ದರ್ಶನ ಮಾಡಿದ್ರು, ಸ್ವಾಮಿ ಮರಳಸಿದ್ದನ ದರ್ಶನ ಮಾಡಿಕೊಂಡು ಕಾರ್ಯಕ್ರಮ ಏನೇನು ಇದೆಯೇ ಇರುತ್ತೆ ಬಿಡಿ, ಅದೇನು ತೊಂದರೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೊರಟು ಹೋಗಿರ್ತಕ್ಕಂಥದ್ದು. ಇಲ್ಲಿ ಗಟ್ಟಿ ಕಾಳು, ಇಲ್ಲಪ್ಪ ಕಾರ್ಯಕ್ರಮ ನೋಡಲೇಬೇಕು, ಏನಾದರೂ ಮಾಡಲಿ, ನಮ್ಮ ಸ್ವಾಮೀಜಿಯವರು ಏನಾದರೂ ಮಾಡಿದ್ರೆ ಒಂದು ವೈಶಿಷ್ಟ್ಯತೆಯಲ್ಲಿ ಮಾಡ್ತಾರೆ ಅನ್ನುವಂತಹ ಅಭಿಮಾನದಿಂದ ಕೂತಿರ್ತಕ್ಕಂಥವ್ರು. ಎಷ್ಟು ಜನ ಕೂತಿದ್ದೀರ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಕಾರ್ಯಕ್ರಮ ಎಷ್ಟು ಚೊಕ್ಕಟವಾಗಿ ಆಯಿತು ಅನ್ನೋದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ವಯಸ್ಸಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ತಾಯಂದಿರ ಪುಟಾಣಿ ಮಕ್ಕಳು. ನಾನು ಹೇಳಿದೆ ಪ್ರಾರಂಭದಲ್ಲಿ, ಜಾತ್ರೆ ಅಂತಂದರೆ ಅದು ಗದ್ದಿಗೆ ಜಾತ್ರೆ ಅಂತೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಜಾತ್ರೆ. ನಾನು ಹೇಳ್ತಾ ಇದ್ದೆ, ಚಳಿ ಶುರುವಾಯಿತು ಅಂದರೆ ಗದ್ದಿಗೆ ಜಾತ್ರೆ ಹತ್ರ ಬಂತು ಅನ್ನುವಂತಹ ವಾಡಿಕೆ ಈ ಭಾಗದಲ್ಲಿರ್ತಕ್ಕಂಥದ್ದು. ಅಂತಹ ಮಹಿಮಾಶೀಲ ಶಕ್ತಿಯುತವಾಗಿರ್ತಕ್ಕಂಥವನು ಅಂದರೆ ಮಳ್ಳಪ್ಪಜ್ಜಯ್ಯ, ಮರಳಸಿದ್ದೇಶ್ವರ, ಕುಪ್ಪೂರೇಶ, ಕುಪ್ಪೂರೊಡೆಯ, ಕುಪ್ಪೂರಪ್ಪ, ಹೀಗೆಲ್ಲ ನಾನಾ ರೀತಿಯಲ್ಲಿ ಹೆಸರನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು ಆ ಮಹಾಮಹಿಮ ಮರಳಸಿದ್ದಂದು. ಅದೊಂದು ಜೀವಂತ ಸಮಾಧಿ ಗದ್ದಿಗೆ ಅನ್ನೋದು ನಿಮಗೆಲ್ಲರಿಗೂ ಸಹ ಗೊತ್ತಿರತಕ್ಕಂತಹ ವಿಚಾರ. ನೋಡಿ, ಅದಕ್ಕೆ ಸಾಕ್ಷೀಭೂತವಾಗಿ ನಮ್ಮ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಸುಂದರವಾಗಿ ಈ ಕಾರ್ಯಕ್ರಮ ಆಗಿದೆ ಅಂತಂದರೆ ಬಹಳ ಚೆನ್ನಾಗಾಯಿತು. ಅವೇನೋ ಹೇಗಾಗುತ್ತೋ, ನಮ್ಮ ಪೊಲೀಸ್ನವ್ರುಗಳು ನಾವು ಪರ್ಮಿಷನ್ ಕೊಡಲ್ಲ ಸ್ವಾಮೀಜಿ, ನಾವು ಯಾರೂ ಬರೋದಿಲ್ಲ ಅಂತಂದರು. ಆದರೆ ನೀವು ಪೊಲೀಸ್ನವ್ರು ಮುಖ್ಯಲ್ಲ, ನಮ್ಮ ಬರೋ ಭಕ್ತರೆಲ್ಲರೂ ಸಹ ಪೊಲೀಸ್ನವ್ರು ಇದ್ದಂಗೆ ನಾನು ತಿಳ್ಕೊಂಡಿರಾಗ. ಯಾಕೆಂದರೆ ಅಷ್ಟು ಶಿಸ್ತಿನಿಂದ ಬಂದು ಹೋಗುವಂತಹ ಶಿಷ್ಯ ಸಮೂಹ ನಮ್ಮ ಕುಪ್ಪೂರು ಮಠದ ಶಿಷ್ಯ ಸಮೂಹ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ತಕ್ಕಂಥದ್ದು. ಇಷ್ಟು ಜನ ಬಂದೋದ್ರೂ ಯಾವುದು ನಮಗೆ ಯಾವುದೂ ತೊಂದರೆ ಆಗಲಿಲ್ಲ. ನಾವು ಎಲ್ಲರೂ ಬಂದರು, ದರ್ಶನ ಮಾಡಿಕೊಂಡ್ರು, ಪ್ರಸಾದ ತಗೊಂಡ್ರಿ. ಎಲ್ಲರೂ ಮಾಮೂಲಿಯಾಗಿಯೇ ಏನು ಕಾರ್ಯವನ್ನು ಮಾಡ್ಬೋದಾ ಆ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ಹೋಗುವಂತಹ ರೀತಿಯಲ್ಲಿ ಭಕ್ತ ಸಮೂಹ ಮಾಡಿದರು. ಇದೇ ಗುರು ಶಿಷ್ಯರ ಬಾಂಧವ್ಯ, ಇದೇ ಏನು ತಂದೆಯ ಮಕ್ಕಳ ಬಾಂಧವ್ಯ ಹೇಗಿರ್ತದೆ ಅನ್ನೋದನ್ನು ಕುಪ್ಪೂರು ಮಠದ ಗದ್ದಿಗೆಯ ಶಿಷ್ಯ ಸಮೂಹದಿಂದ ಕಲಿಬೇಕು ಅನ್ನೋದನ್ನು. ಏಕೆಂದರೆ ನಮ್ಮ ಹಿಂದಿನ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಷ್ಟು ಗಟ್ಟಿಯಾಗಿ, ಅಷ್ಟು ಅಡಿಪಾಯವನ್ನು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಸಮೂಹ ನಮ್ಮ ಕುಪ್ಪೂರು ಮಠದ ಶಿಷ್ಯ ಸಮೂಹ ಅನ್ನೋದನ್ನು ನಾವಿವತ್ತು ನಿಜವಾಗಿಯೂ ಬಹಳ ಸಂತೋಷವನ್ನು ಪಟ್ವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಜೊತೆಗೆ ಇವತ್ತಿನ ಕಾರ್ಯಕ್ರಮ ಬಹಳ ಸುಸೂತ್ರವಾಗಾಯಿತು. ನಮಗೆ ಯಡಿಯೂರು ಸ್ವಾಮಿಗಳು ಬರ್ತಾರೋ ಇಲ್ಲವೋ ಅಂತಿದ್ವಿ, ಅವರು ಬಂದರು. ಸಚಿವರು ಬರ್ತಾರೋ ಇಲ್ಲವೋ ಅಂತಿದ್ವಿ, ಅವರು ಬಂದರು. ನಮಗೇನಪ್ಪ ಅಂದರೆ ಕುಪ್ಪೂರು ಮರಳಸಿದ್ದ ಶ್ರೀ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಸಾಲದ ತಿಮ್ಮಕ್ಕ ಬರಲಿಲ್ಲ ಅನ್ನೋದೊಂದು ಕೊರತೆ ಆಯಿತು. ಆದರೆ ಅನಿವಾರ್ಯ ವಯೋಮಿತಿಯ ಕಾರಣ ನಾವು ಸಹ ಒತ್ತಾಯ ಮಾಡೋಕ್ಕಾಗಲಿಲ್ಲ. ಅವರಿಗೆ ತೊಂದರೆ ಆಗಿರೋದ್ರಿಂದ ನಾವು ಸಹ
ನಾವೇ ಬಂದು ನಿಮಗೆ ಅಲ್ಲೇ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂಥದ್ದು. ಯಾಕಂದರೆ ವೃಕ್ಷ ದೇವತೆ ಅನ್ನುವಂತಹ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂತಹ ತಾಯಿ ನಿಜವಾಗಿಯೂ ಆ ತಾಯಿಗೆ ಇನ್ನು ಆರೋಗ್ಯ ಇರಲಿ, ಆ ತಾಯಿಯನ್ನು ನೋಡಿ 4-6 ಜನ ಮತ್ತೆ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಆ ಮರಳಿಸಿದ್ದ ಕೊಡಲಿ ಅನ್ನುವಂಥದ್ದನ್ನು ನಿಮ್ಮ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಎರಡನೇದಾಗಿ ಇವತ್ತು ಧರ್ಮ ರತ್ನಾಕರ, ನಾನು ಮೊದಲಿಗೆ ಹೇಳಿದೆ, ಅವರು ಯಾರು ಅನ್ನೋದನ್ನು ತಿಳ್ಕೊಳ್ಳದೆ ನಾವು ಪ್ರಶಸ್ತಿಯನ್ನು ಕೊಟ್ವಿ ಅನ್ನುವಂಥ ಮಾತನ್ನು. ಆದರೆ ನಮಗೆ ಯಾರಂತ ಗೊತ್ತಿರಲಿಲ್ಲ, ಆದರೆ ಸಮಾಜಕ್ಕೆ, ಬಡವರಿಗೆ, ದೀನದಲಿತರಿಗೆ, ಆಮೇಲೆ ಹೆಣ್ಣು ಗಂಡು ಅನ್ನುವಂತಹ ಭೇದ ಇಲ್ಲದೆ, ಜಾತಿ ಮತ ಅನ್ನುವಂತಹ ಭೇದ ಇಲ್ಲದೆ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಅಂತಂದರೆ ನಮ್ಮ ನಮ್ಮ ದಯಾನಂದ್ ಅವರು, SP ದಯಾನಂದ್ ಅವರು. ಅದು ಎಷ್ಟು ಹೇಳಿದ್ರು ಸಾಲದ ವ್ಯಕ್ತಿ, ನೋಡೋಕ್ಕೆ ಸಣ್ಣದಾಗಿದೆ. ನನ್ನ ಮನೆ ಫೇಸ್ಬುಕ್ಕಲ್ಲಿ ಲೈವಲ್ಲಿ ಮಾತಾಡುವಂಥ ಸನ್ನಿವೇಶದಲ್ಲಿ ಸಮೇತ ನೂರಾರು ಅವರಿಗೆ ಕಾಮೆಂಟ್ಸ್ ಬಂದು, ಹೌದಾ ಈಗ ನಮ್ಮನ್ನೊಂದ್ಸತಿ ಮಾತಾಡಿಸಿ ಅನ್ನುವಂಥದ್ದನ್ನು ಸಮೇತ ಬಹಳ ವಯೋವೃದ್ಧರಾಗಿರ್ತಕ್ಕಂಥ ನಮ್ಮ ರತ್ನಾಕರ ಭಟ್ರು ಸಮೇತ ಒಂದು ಮೆಸೇಜ್ ಹಾಕಿ ಕೇಳಿರ್ತಕ್ಕಂಥದ್ದು. ಏನಪ್ಪ ಅಂತಹ ವ್ಯಕ್ತಿ, ಅವರ ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆಂತಂದರೆ ದಯಾನಂದ್ ಅವರು ಸಾಮಾನ್ಯ ವ್ಯಕ್ತಿ, ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಲ್ಲಿ ಬೆಳೆದಂಥವ್ರು. ಒಂದೊತ್ತು ಊಟಕ್ಕೂ ಸಹ ಹೇಗಪ್ಪ ಅಂತೇಳಿ ಚಿಂತನೆ ಮಾಡಿರ್ತಕ್ಕಂತಹ ವ್ಯಕ್ತಿ. ತಂದೆ ತಾಯಿಗಳ ಸಂಪರ್ಕದಲ್ಲಿದ್ರೂ ಸಮೇತ ಅಲ್ಲಿ ಜೀವನವನ್ನು ಮಾಡೋದಕ್ಕೆ ಕಷ್ಟಕರವಾಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆ ಅಲ್ಲ, ಯಾದಗಿರಿ ಜಿಲ್ಲೆ ಸಾಮಾನ್ಯ ಆ ಭಾಗ ಯಾದಗಿರಿ ಅಂತ ಅಂತಿದ್ದಂಕಲೇ ಯಾದಗಿರಿ ಜಿಲ್ಲೆ ನಮ್ಮ ಬಸವರಾಜು ಅವರು ಬಂದಿದ್ದಾರೆ. ಸಾಮಾನ್ಯ ರೈತರ ಮುಖಂಡರು ಅವರು, ಯಾದಗಿರಿ ಜಿಲ್ಲೆ ಶಾಪುರ್ನವರು. ಆ ಯಾದಗಿರಿ ಅಂತಂದರೆ ಬಹಳ ಎಷ್ಟು ಕನಿಷ್ಠವಾಗಿರ್ತಕ್ಕಂಥ ಪ್ಲೇಸ್ ಅಂತಂದರೆ ಬಹಳ ಕಷ್ಟಕರ ಜೀವನವನ್ನು ಮಾಡುವಂಥವ್ರು. ಬಹಳ ಕಷ್ಟ ಇದೆ ಅಲ್ಲಿ ಜೀವನ ಮಾಡೋದು. ಅಂತಹ ಅಲ್ಲಿ ಹುಟ್ಟಿ ಅಲ್ಲಿ ಜೀವನ ಮಾಡೋಕ್ಕಾಗದಲ್ಲೇ ಜೀವನವನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಕೇಳಬೇಕು ಸ್ಟೋರಿನ. ಇವ್ರ ಸ್ಟೋರಿನ ಕೇಳಿದಾಗ ನಿಮ್ಮಲ್ಲಿ ನನ್ನ ಕೈಲಿ ಏನೂ ಆಗಲ್ಲ ಅಂತೇಳಿ ಮೂಲೆಗೆ ಕುತ್ಕೋಬೇಕಾಗತ್ತೆ. ಎಲ್ಲದನ್ನ ಸಾಧಿಸ್ತೀನಿ ಅಂತೇಳಿ ಮುಂದುವರೆದ್ರೆ ಏನೆಲ್ಲ ಸಾಧಿಸೆ ಮಾಡೋಕ್ಕೆ ಸಾಕ್ಷಿಯನ್ನು ಕೊಡಬೇಕು ಅಂತಂದರೆ ಒಬ್ಬ IAS ಆಫೀಸರ್ ಆಗಿರ್ತಕ್ಕಂಥವ್ರು ರವಿಚಂದ್ರನ್ ಅಂತವರು ಇವ್ರ ಬಗ್ಗೆ ಉದಾಹರಣೆ ಕೊಟ್ಟು ಮಾತಾಡ್ತಾರೆ ಅಂತಂದರೆ, ಒಬ್ಬ IAS ಮಾತಾಡ್ತಾರೆ ಅಂತಂದರೆ ಅವ್ರ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನ ಚಿಂತನೆಯನ್ನು ಮಾಡಬೇಕು. ಅಂತಹ ವ್ಯಕ್ತಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತಹ ವ್ಯಕ್ತಿ ಕೆಲಸ ಹುಡುಕ್ತಾಗ ಇವರಿಗೆ ಇಂಗ್ಲೀಷ್ ಬರೋದಿಲ್ಲ, ನೆಟ್ಟಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋದಿಲ್ಲ, ಯಾರ ಹತ್ರ ಹೇಗೆ ಸಂದರ್ಶನ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಇವ್ಯಾವೂ ಗೊತ್ತಿಲ್ಲದಂತಹ ವ್ಯಕ್ತಿ ಬೆಂಗಳೂರಿಗೆ ಬಂದು ಏನೋ ಒಂದು ಜೀವನ ಮಾಡಬೇಕು, ಎಲ್ಲಾರು ಒಂದು ಕೆಲಸ ಸಿಗಬೇಕು. 2-3 ಕಡೆ ಕೆಲಸಕ್ಕೆ ಹೋಗ್ತಾರೆ, ಕೆಲಸ ಸಿಗುತ್ತೆ. ಅಲ್ಲಿ ಕ್ಲೀನಾಗಿ ಕೆಲಸ ಮಾಡಿದ್ರು ಅವರ ಭಾಷೆ, ಅವರ ಮಾತಿನ ನಡವಳಿಕೆಯನ್ನು ಇದು ಮಾಡಿ ಅಲ್ಲಿಂದ ಕೆಲಸ ಬಿಟ್ಟು ವಾಪಸ್ ಕಳಿಸ್ತಾರೆ. ಇನ್ನೇನು ವಾಪಸ್ ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಂತಹ ವ್ಯಕ್ತಿ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಂದು ಟ್ರೈನ್ ಹತ್ತಬೇಕು, ಹೋಗ್ಬೇಕು ಬೇಡ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಇನ್ನು ಊರಿಗೆ ಹೋಗಿ ಏನು ಮಾಡಬೇಕು, ನನ್ನ ಜೀವನ ಮುಗೀತು. ಅವ್ರು ಯಾರೋ ರಕ್ತ ಸಂಬಂಧದವರು, ಮಾವನ ಯಾರೋ ಒಬ್ರು, ಇಲ್ಲ ನೀನು ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಅವ್ರು ನಿನಗೆ ಇಂಗ್ಲೀಷ್ ಬರಲ್ಲ, ನಿನಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಬಂದವ್ರನ್ನ ನೀನು ಟ್ರೀಟ್ಮೆಂಟ್ ಮಾಡೋಕ್ಕೆ ಗೊತ್ತಿಲ್ಲ ನಿನಗೆ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ತಳುಕು ಬೆಳಕಿನ ನಾಡು, ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಆ ತಳುಕು ಬೆಳಕಿನ ನಾಡಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಇನ್ನೇನು ವಾಪಸ್ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ಗೂ ಬರ್ತಾರೆ, ರೈಲ್ವೆ ಸ್ಟೇಷನಿಗೆ ಬರ್ತಾರೆ. ಬಸ್ಸಿಗೆ ಚಾರ್ಜ್ ಇರೋದಿಲ್ಲ, ರೈಲ್ವೆ ಸ್ಟೇಷನಿಗೆ ಬರ್ತಾರೆ. ರೈಲ್ವೆ ಸ್ಟೇಷನ್ಗೆ ಬಂದು ರೈಲ್ ಹತ್ತಬೇಕು ಅನ್ನೋದ ಇವರದೇ ಕಥೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಸಿಗ್ತಾರೆ. ಅವ್ರಿಗೂ ಸಮೇತ ಯಾವುದು ಗತಿ ಇರೋದಿಲ್ಲ. ಅವರಿಬ್ಬರು ಮಾತಾಡ್ಕೊತಾರೆ, ನೋಡಪ್ಪ ನಾನು ಹಿಂಗೆ ಬಂದಿದ್ದೀನಿ, ನೀನು ಹಿಂಗೆ ಬಂದಿದ್ದೀಯ, ಒಂದು ಕೆಲಸ ಮಾಡೋಣ, ಏನಾದರೂ ಮಾಡೋಣ ನಾವಿಬ್ರು ಅನ್ನುವಂಥದ್ದು. ಮತ್ತೆ ಕೆಲಸ ಹುಡುಕ್ತಾರೆ, ಮತ್ತೊಂದು ಕಡೆ ಕೆಲಸ ಸಿಗುತ್ತೆ, ಅಲ್ಲೂ ಸಮೇತ ವ್ಯತ್ಯಾಸಗಳಾಗ್ತವೆ. ಆದರೂ ಇಬ್ಬರು ಬಿಡೋದಿಲ್ಲ. ಅವರೆಷ್ಟು ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅಂತಂದರೆ, ಇವರೊಬ್ಬ ಮತ್ತೊಬ್ಬ ಸ್ನೇಹಿತ ಅಂತಂದರೆ ಸತೀಶ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೀಗೆ
ಒಂದು ಸ್ವಲ್ಪ ದಿವಸ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇದನ್ನ ಮಾಡ್ತಿರ್ತಾರೆ. ಇವರಿಬ್ರು ಒಳ್ಳೆ ಪ್ರಾಮಾಣಿಕರು ಅನ್ನುವಂಥದ್ದು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತದೆ. ಇವರಿಬ್ರು ಪ್ರಾಮಾಣಿಕರಿದ್ದಾರೆ. ಯಾಕಪ್ಪ ಇಷ್ಟು ಕಷ್ಟಪಡ್ತೀರಾ, ಒಂದು ಕೆಲಸ ಮಾಡಿ, ನೀವೆಲ್ಲ ಚೆನ್ನಾಗಿ ಓಡಾಡ್ತಿದ್ದೀರಿ, ನೀವು ಅಲ್ಲಿ ಇಲ್ಲಿ ಏನೇನೋ ಮಾಡ್ತಿದ್ದೀರಿ, ಆದರೆ ಜೀವನ ಕಷ್ಟಪಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಒಂದು ಕೆಲಸ ಮಾಡಿ, ಏನು ಮಾಡಬೇಕು, ನನ್ನ 4 ಸೈಟ್ ಇದ್ದಾವೆ, ಸೈಟ್ ಮನೆ ಅಪಾರ್ಟ್ಮೆಂಟ್ 4 ಬಿಲ್ಡಿಂಗ್ ಇದ್ದಾವೆ. ಆ ಬಿಲ್ಡಿಂಗಲ್ಲಿ ಆ 4 ನೀವು ಮಾರ್ಕೊಡ್ರಿ, ಆದ್ರೆ ನನಗಿಷ್ಟು ಅಮೌಂಟ್ ಕೊಟ್ಬಿಡ್ರಿ, ಇನ್ನು ಬಾಕಿದ ಎಷ್ಟನ್ನ ಕಾರು ಮಾರ್ಕೊಡ್ರಿ ಅನ್ನುವಂಥದ್ದು. ಇವ್ರಿಗೊಂಥರ ಮರುಭೂಮಿಯಲ್ಲಿ ನೀರು ಸಿಕ್ಕಂಗೆ ಆಗ್ಬಿಡುತ್ತೆ, ಮರುಭೂಮಿಯಲ್ಲಿ. ಆದರೆ ಯೋಚನೆ ಮಾಡ್ತಾರೆ, ಹೌದು ಅಷ್ಟೊಂದು ಅಮೌಂಟ್ ವ್ಯವಹಾರ ಹೇಗೆ ಮಾಡೋದು, ನಾವು ಹೆಂಗೆ ಮಾಡೋದು ಅಂತ ಇಬ್ರು ಚಿಂತೆ ಮಾಡ್ತಾರೆ. ಇಬ್ರು ಚಿಂತೆ ಮಾಡ್ಕೊಂಡಾಗ ಏನಾರ ಆಗಲಿ ಆ ತಾತಗೆ, ಆ ಯಜಮಾನ್ರಿಗೆ ಹೇಳ್ತಾರೆ, ತಾತ ನಮ್ಗೆ ದಿವಸ ಟೈಮ್ ಕೊಡ್ರಿ, ಅಷ್ಟು ದಿವಸದೊಳಗಡೆ ನಿಮ್ಮ ಅಮೌಂಟ್ ನಾವು ವಾಪಸ್, ನಿಮಗೆ ಏನು ಹೇಳಿರ್ತೀರೋ ಅಷ್ಟು ಅಮೌಂಟ್ ವಾಪಸ್ ಕೊಡ್ತೀವಿ, ಅಲ್ಲಿವರೆಗೂ ಅವಕಾಶ ಕೊಟ್ಟಿದ್ದಾಗ ಆಯ್ತಪ್ಪ, ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಒಳ್ಳೆಯವ್ರಿದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಸುಮಾರು 1-1.5 ತಿಂಗಳೊಳಗಡೆ ಆ ಬಿಲ್ಡಿಂಗನ್ನು 4 ಬಿಲ್ಡಿಂಗನ್ನು ಮಾರ್ತಾರೆ. ಮಾರಿದಾಗ ಅವರು ನಿರೀಕ್ಷಣೆ ಮಾಡಿರೋದಿಲ್ಲ ಅಷ್ಟು ಅಮೌಂಟು ಅದಕ್ಕೆ ಸಿಗುತ್ತೆ. ಸಿಕ್ಕಿದಾಗ ಆ ತಾತಿಗೆ ಹೇಳ್ತಾರೆ, ತಾತ ಒಂದೊತ್ತು ಊಟ ಮಾಡಬೇಕಾದ್ರೆ ನಮಗೆ ಕಷ್ಟ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನೀವು ಈ ಕೆಲಸ ಮಾಡಿಕೊಟ್ಟಿದ್ದೀರಾ, ನೀವು ಬೆನ್ನೆಲುಬಾಗಿರ್ತೀವಿ ಅಂದರೆ ನಾವು ಇನ್ನೊಂಚೂರು ಮುಂದುವರಿತೀವಿ ಅನ್ನುವಂಥದ್ದನ್ನು ಪ್ರಯತ್ನ ಮಾಡ್ತಾರೆ. ಅದರಲ್ಲೇನು ಲಾಭಾಂಶ ಬಂದಿತ್ತು ಆ ಹಣವನ್ನು ಬೇರೆ ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಇನ್ವೆಸ್ಟ್ ಮಾಡ್ತಾ 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 ಅವರು ಯಾವ ಮಟ್ಟಕ್ಕೆ ಬಂದಾರೆ ಅಂದರೆ ಇವತ್ತು 1000 ಕೋಟಿ ಒಡೆಯ ಆಗಿ ಇವತ್ತು ಬಂದಿರತಕ್ಕಂಥದ್ದು. ಬಹಳ ವರ್ಷ ಅಲ್ಲ, ಒಂದು 20-30 ವರ್ಷ 40 ವರ್ಷ ಕಷ್ಟಪಟ್ಟಿದ್ದಾರೆ ಅಂತಲ್ಲ. 2000 ಇಸ್ವಿಯಲ್ಲಿ ಏನೂ ಇಲ್ಲ, 2020ಕ್ಕೆ ಸುಮಾರು ಇವತ್ತು 1000 ಕೋಟಿ ಒಡೆಯಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರ ಒಬ್ಬರ ಶ್ರಮ ಅಲ್ಲ, ಅವರ ಜೊತೆಯಲ್ಲಿ ಇಬ್ಬರು ಸೇರಿದ್ದಾರೆ. ಅದಕ್ಕೆ ಹೇಳ್ತಾರೆ, ನೋಡುವ ಕಣ್ಣು 2 ಆದರೂ ನೋಟ ಒಂದೇ, ನಡೆಯುವ ದಾರಿ ನಡೆಯುವ ಕಾಲು 2 ಆದರೂ ಸಮೇತ ದಾರಿ ಒಂದೇ, ಕೇಳುವ ಶಬ್ದ ಒಂದಾದರೂ ಕೇಳುವ ಕಿವಿ 2 ಇರ್ತವೆ, ಆದರೆ ಶಬ್ದ ಒಂದೇ ಇರ್ತದೆ. ಆದರೆ ಒಂದು ಹೃದಯ ಮತ್ತೊಂದು ಹೃದಯ ಸೇರ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ಬಹಳ ಬಹಳ ಅರ್ಥಗರ್ಭಿತವಾಗಿ ಜೀವನವನ್ನ ಶೈಲಿಯನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಅಷ್ಟಕ್ಕೆ ನಾನು ಶ್ರೀಮಂತ ಆದೆ ಅಂತ ಬಿಡಲಿಲ್ಲ ರೀ. ಆದರೆ ಬಡವರು, ಯಾರು ಬಡವರು ಬಾಡಿಗೆ ಕಟ್ಟುವಂಥ ಹಣದಲ್ಲಿ ನೀವು ಮಂತ್ಲಿಗೆ ಏನಾದರೂ ಇದನ್ನು ಕಟ್ಕೊಂಡು ನೀವು ಬಿಲ್ಡಿಂಗ್ ಅನ್ನು ತೆಗೆದುಕೊಳ್ರಿ ಅನ್ನುವಂತಹ ಉದಾರತೆಯ ಮನೋಭಾವನೆ ಇಟ್ಕೊಂಡು ಇವತ್ತು ಲಕ್ಷಾಂತರ ಮನೆಗಳನ್ನ ಕಟ್ಟಿಸಿ ಬಡವರಿಗೆ ಆಶ್ರಯ ಆದಂತಹ ವ್ಯಕ್ತಿ ಅಂತಂದ್ರೆ ನಮ್ಮ ದಯಾನಂದ ಅವರು ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೀವಿ. ಇಂಥವ್ರಿಗೆ ವಿಶೇಷವಾಗಿ ನಾವು ಧರ್ಮ ರತ್ನಾಕರ ಅಂತಹ ಕೊಟ್ಟಿರೋದು ಸರಿನೋ ತಪ್ಪು? ಸರಿ ಅಂತಂದ್ರೆ ಜೋರಾಗಿ ಚಪ್ಪಾಳೆ ನೋಡಿ. ಯಾಕೆಂತಂದ್ರೆ ವ್ಯಕ್ತಿಗಳನ್ನ ಗುರುತಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಆ ವ್ಯಕ್ತಿಗಳು ಮೊನ್ನೆ ನಮಗೆ ಟೈಪ್ ರೈಟಿಂಗ್ ಮಾಡೋಕೆ ಒಬ್ಬ ಅರವಿಂದ್ ಅಂತ ಒಬ್ಬರು ವ್ಯಕ್ತಿ ಬಂದರು. ಅವ್ರ ಮನೆಯಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ರು. ಒಂದು ವಾರದ ಹಿಂದೆ ಅವ್ರ ಮನೆಯಲ್ಲೂ ಟೈಪ್ ರೈಟಿಂಗ್ ಮಾಡಿಕೊಟ್ಟಿದ್ದಾರೆ, ಇದೇ ಪತ್ರಿಕೆನ ಟೈಪ್ ರೈಟಿಂಗ್ ಮಾಡಿಕೊಟ್ಟಿದ್ದಾರೆ. ಆದರೆ ಅವ್ರ ಮನೆ ಬಿಲ್ಡಿಂಗ್ ತಗೋಬೇಕು ಅಂತ ಹೋಗಿದ್ದಾರೆ. ಅವ್ರಿಗೆ ಕಷ್ಟಕರವಾಗುವಂಥ ಸನ್ನಿವೇಶ. ಅವರು 40 ಲಕ್ಷ ರೂಪಾಯಿನ ಅಮೌಂಟ್ ಹೇಳಿದ್ದಾರೆ. ಅದು 40 ಲಕ್ಷ ರೂಪಾಯಿ ಅವ್ರಿಗೆ ಒಂಚೂರು ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶ ಇತ್ತು. ಆವಾಗ ಇವ್ರಿಗಿಂತ ಸೀನಿಯರ್ ಯಾರಿರ್ತಾರೋ ಅವರು 2 ಲಕ್ಷ ಬಿಟ್ಟು ಕೊಟ್ಟಿದ್ದಾರೆ. ಅದಾದ್ಮೇಲೆ 38 ಲಕ್ಷ ಆಯಿತು. ಅವ್ರಿಗೆ ಅಷ್ಟು ಕಟ್ಟಕ್ಕೆ ಶಕ್ತಿ ಇರಲಿಲ್ಲ. ಮತ್ತು ಇವ್ರ ಹತ್ರಕ್ಕೆ ಹೋದಾಗ ಅವ್ರ ಸ್ನೇಹಿತರು ಕರ್ಕೊಂಡು ಇವ್ರ ಹತ್ರಕ್ಕೆ ಹೋದಾಗ ಮತ್ತೆ 4 ಲಕ್ಷ ಕಡಿಮೆ ಮಾಡಿ ಸುಮಾರು 34 ಲಕ್ಷಕ್ಕೇನೆ ಬಿಲ್ಡಿಂಗ್ ಅನ್ನು ಕೊಟ್ಟಂತು. ಆ ತಾಯಿ ಹೇಳ್ತಾ ಇದ್ರು, ಬುದ್ಧಿ ನೀವು ಯಾರಿಗೆ ಸನ್ಮಾನ ಮಾಡ್ತಿದ್ರಲ್ಲ ಅವ್ರ ಹತ್ರ ನೆನ್ನೆಯಿಂದ ಮಾತಾಡ್ಕೊಂಡು ಬಂದೆ ಸ್ವಾಮೀಜಿ, ಅವರು ಎಷ್ಟು ಉದಾರ ಇದ್ದಾರೆ ಅಂತಂದ್ರೆ ಬಡವರನ್ನ ಕಂಡ್ರೆ ಆಯ್ತು ನಿಮಗೆ ಏನ್ ಶಕ್ತಿ ಆಗುತ್ತೆ ಅದನ್ನು ಮಾಡ್ರಿ ಅನ್ನುವಂಥದ್ದು. ಅಂದ್ರೆ ಹಂಗಂತಂದ್ಬಿಟ್ಟು ಎಲ್ಲರಿಗೂ ಮಾಡೋದಲ್ಲ, ಯೋಗ್ಯತೆ ಇರುವಂತಹವರಿಗೆ, ಅದು ಹಸಿವು ಇರುವಂತವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಉದಾರತೆ ದಯಾನಂದ ಅವರಿಗೆ ಇರ್ತಕ್ಕಂಥದ್ದು. ಜೊತೆಗೆ ಅಷ್ಟೇ ಸರಳರು. ಇನ್ನೊಂದು ತಮಾಷೆ ಅಂತಂದ್ರೆ ನಾನು ಫೋನ್ ಮಾಡಿ ಮಾತಾಡಿದ್ವಿ. ಇವ್ರ ವಿಚಾರನ ನಮ್ಮ ನಟರಾಜ್ ಅವರು, ನಮ್ಮ ಮಠದ ಪರಮ ಶಿಷ್ಯ ಶೆಟ್ಟಿಕೆರೆ ನಟರಾಜ್ ಅವರು ಸಮಾನ. ನಟರಾಜ್ ಇಬ್ರು ಇದ್ದಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಂಗೀತ ನಟರಾಜೇ ಬೇರೆ, ಈ ನಟರಾಜೇ ಬೇರೆ. ಈ ನಟರಾಜ್ ನಮ್ಮ ಮಳ್ಳಯ್ಯನವರಲ್ಲ, ಮಳಸಿದ್ದೇನವ್ರ ಮಗ ಅವರು.
ಅವರ ಮಗ ಇವ್ರ ಹತ್ರ ಕೆಲಸ ಮಾಡ್ತಿರ್ತಾರೆ. ಇವ್ರು ಒಂದ್ಸತಿ ಬುದ್ಧಿ ನಾವು ಒಂದು ಕಾರ್ಯಕ್ರಮ ಕರಿತೀವಿ, ನೀವು ಬರಬೇಕು. ಆಯ್ತು ಬರ್ತೀನಿ ತಗೊಳಪ್ಪ. ಯಾರಂದ್ರೆ ದಯಾನಂದ ಅವರ ಬುದ್ಧಿ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಅವ್ರೇನು ಇವ್ರ ಬಗ್ಗೆ ಏನೂ ಹೇಳಿರ್ಲಿಲ್ಲ. ಒಳ್ಳೆ ಕಾರ್ಯಕ್ರಮ ಬರ್ತಾರೆ, ನಿಮಗೆ ಪರಿಚಯ ಮಾಡ್ಕೊಡ್ತೀವಿ ಬುದ್ಧಿ. ಅದು ಅನಿವಾರ್ಯವಾಗಿ ನಮ್ಮ ಬಸವರಾಜ್ ಗುರೂಜಿನವರು ಇವ್ರನ್ನ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿಕೊಟ್ಟಾಗ ಇವ್ರ ಹತ್ರ ನಾನು ಮಾತಾಡ್ಬೇಕಾದ್ರೆ, ಸರ್ ನಿಮ್ಮ ಹೆಸರು ಎಲ್ಲೋ ಕೇಳಿದ್ದೀನಿ, ನಾನು ನನ್ನ ನೆನಪು ಬರ್ತಾ ಇದೆ, ಆದರೆ ಎಲ್ಲಿ ಕೇಳಿದ್ದೀನಿ, ಯಾರ ಹತ್ರ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ. ಹೌದಾ ಸರ್, ಹೌದಾ ಬುದ್ಧಿ. ಬಹಳ ಗೌರವದಿಂದ ಆ ಒಂದು ಮಾನವೀಯತೆ ಅಥವಾ ಗುರುವಿನ ಆ ಒಂದು ಭಾವನೆಯನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನ ಅವ್ರ ಹತ್ರ ಬೇರೆ ಕಲಿಬೇಕು. ಆ ಮಟ್ಟಕ್ಕೆ ಅಷ್ಟು ವಿನಯದಿಂದ ಮಾತಾಡಿದ್ರು. ಹೊಸಬ್ರಾದ್ರೂ ಗೌರವದಿಂದ ಸ್ವಾಮೀಜಿ, ಅಜರೆ ಅಂತ ಹೇಳಿ ಗೌರವದಿಂದ ಮಾತನಾಡಿದ್ರು. ಅದನ್ನು ನಾನು ಎರಡನೇ ಸತಿ ಮಾತಾಡಿದಾಗ, ಸರ್ ನಿನ್ನೊಂದು ಫೋಟೋ ಬೇಕು ಅಂದರೆ, ಅದು ನಾನು ಕೇಳಿದೆ, ಒಂಚೂರು ಸೂಟು ಬೂಟು ಹಾಕಿ ಫೋಟೋ ಕಳಿಸಿ ಸರ್ ಅಂದು. ಸ್ವಾಮೀಜಿ ಸಾರಿ ಸ್ವಾಮೀಜಿ, ನಾನು ಯಾವತ್ತೂ ಸೂಟು ಬೂಟನೇ ಹಾಕಿಲ್ಲ. ಕೋಟಾಧೀಶ್ವರ, ಲಕ್ಷಾಂತ ಅಂದ್ರೆ ಸಾವಿರಾರು ಕೋಟಿ ಒಡೆಯ ಅಥವಾ ಸಾವಿರಾರು ಕೋಟಿ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಒಂದು ಸೂಟು ಬೂಟು ಹಾಕಲಿಲ್ಲ ಅಂದರೆ ಎಷ್ಟು ಸರಳತೆ ಇರ್ಬೋದು, ಚಿಂತೆ ಮಾಡಿ. ಅಂಥವ್ರಿಗೆ ಮರಳಿಸಿದ್ದು ಏನೋ ಪ್ರೇರಣೆ ಕೊಟ್ಟ. ನಾನು ಹೇಳಿದೆ ನಿನ್ನೆ ಮಾತಾಡಬೇಕಾದ್ರೆ, ಸರ್ ಇದು ಕೇವಲ ನಿಮ್ಮ ಸಂಬಂಧ ಅಲ್ಲ, ಇದು ಯಾವುದೋ ಋಣಾನುಬಂಧ ಇರ್ತಕ್ಕಂಥದ್ದಿದೆ, ಹಾಗಾಗಿ ನೀವು ಇವತ್ತು ಕುಪ್ಪೂರು ಮಠಕ್ಕೆ ಬಂದಿದ್ದೀರಾ ಸರ್ ಅನ್ನೋಂಥ ಮಾತನ್ನೇ ಇದೆ. ಅವರು ಅಯ್ಯೋ ಬುದ್ಧಿ, ನಿಮ್ಮ ಆಶೀರ್ವಾದ ಸಾಕು, ಮರಳಿಸಿದ್ದನ್ನು ನೋಡುವಂಥ ಅವಕಾಶ ಸಿಗ್ತಲ್ಲ ಅಂತ ಸಂತೋಷಪಟ್ಟರು. ಅಂಥವ್ರಿಗೆ ನಿಜವಾಗಿಯೂ ಇವತ್ತು ಕೊಟ್ಟಿರ್ತಕ್ಕಂಥ ನಮಗೆ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ಧರ್ಮ ನಂದಿನಿ ಅನ್ನೋ ಪ್ರಶಸ್ತಿಯನ್ನು, ಯಾಕೆಂದರೆ ನಾವು ಯಾಕೆ ಕೊಟ್ವಿ, ಯಾಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಿದ್ವಿ, ಸುಮ್ಮನೆ ಶಾಲೋಶಿ ಹಾಕಿದ್ದು ಕಳಿಸಿದೀವಿ ಅಂದರೆ ಬಿಡಪ್ಪ ಅವ್ರೇನೋ ಕೊಟ್ಟಿರಬೇಕು, ಏನೋ ಮಾಡಿರಬೇಕು, ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಖಂಡಿತ ಅಲ್ಲ. ದುಡ್ಡು ಇಸ್ಕೊಂಡು ಸನ್ಮಾನ ಮಾಡುವಂಥದ್ದಲ್ಲ, ಅಥವಾ ಏನೋ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡು ಸನ್ಮಾನ ಮಾಡುವಂಥದ್ದಲ್ಲ. ನಾವು ಮಾಡುವಂಥ ಸನ್ಮಾನ ಅವರ ಸೇವೆಯನ್ನು ಗುರುತಿಸಿ ಮಾಡುವಂಥ ಕೆಲಸ ಆಗಬೇಕೆ ಹೊರತು ಮತ್ತೊಂದಲ್ಲ. ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ವೆಂಕಟಮ್ಮನವರು ಸಾಮಾನ್ಯವಾಗಿ ಸುಮಾರು ವರ್ಷಗಳ ಕಾಲ, ಎಷ್ಟು ವರ್ಷ ಅಂತಂದರೆ 40-42 ವರ್ಷಗಳ ಕಾಲ ಸಮಾಜಕ್ಕೆ ಸೇವೆಯನ್ನು ಮಾಡಿಕೊಂಡಂಥ ತಾಯಿ. ಆ ತಾಯಿ ಓಡಾಡೋದು ನೋಡಿದ್ರೆ ಈ ಏನು ಮಾಡಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಅನ್ನಿಸ್ಬೋದು. ಸುಮಾರು 15,000ಕ್ಕಿಂತ ಹೆಚ್ಚು, 16,000ಕ್ಕಿಂತಲೂ ಆಜುಬಾಜಿನಲ್ಲಿ ಸಹಜ ಹೆರಿಗೆಯನ್ನು ಮಾಡಿಸಿರ್ತಕ್ಕಂತಹ ಕೀರ್ತಿ ಆ ತಾಯಿಗೆ ಸಲ್ತಕ್ಕಂಥದ್ದಾಗ್ತದೆ. ಯಾರಿಂದಲೂ ಏನನ್ನೂ ನಿರೀಕ್ಷಣೆ ಮಾಡದಲೇ ಮತ್ತೆ ನೀವೇನೋ ದುಡ್ಡಿಸ್ಕೊಂಡು ಹೋಗ್ಬಿಟ್ರು ಅಂತ ತಿಳ್ಕೊಬೇಡ್ರಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯಲ್ಲಿ ಬಂದೇ ಅನ್ನುವಂಥ ಮಾತನ್ನ ಆತ್ಮಹತ್ಯೆ ಹೇಳ್ತಾಳೆ. ಅಂದ್ರೆ 84 ಲಕ್ಷ ಹೋಗ್ಲಿ, 16,000 ಜನಕ್ಕೆ ಒಬ್ಬ ತಾಯಿ ಈ ಸೇವೆ ಮಾಡಿದಾಳೆ ಅಂತಂದ್ರೆ ಆ ತಾಯಿಗೆ ನಾವು ಗೌರವಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ಮಂಜು ಸುಮಾರು ವರ್ಷ ಅವ್ರ ಮಗ ನನಗೆ ಸಂಪರ್ಕದಲ್ಲಿದ್ದರೂ ಸಮೇತ ಅವ್ರ ತಾಯಿ ನಮ್ಮ ತಾಯಿ ಥರ ಸೇವೆ ಮಾಡಿದೆ ಅಂತ ಹೇಳಿರಲಿಲ್ಲ. ಆದರೆ ನಮ್ಮ ಇಬ್ಬರಿನ ಚೇತನ್ ಶಾಸ್ತ್ರಿ, ಇಲ್ಲ ಬುದ್ಧಿ ಈಗಿದೆ, ತಾವೇನಾದ್ರು ಮಾಡ್ತೀರ. ಆ ಅಮ್ಮನ ಹೆಸರು ಹೇಳಿದ ಮೇಲೆ ನಮ್ಮ ಮಂಜು ಅವರ ಅಮ್ಮ ಬುದ್ಧಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅವ್ರಿಗೆ ಇನ್ನೊಂದು ಸ್ವಲ್ಪ ತೊಂದರೆ ಆಗಿತ್ತು, ಮಠಕ್ಕೂ ಬಂದು ಹೋಗಿದ್ರು. ಮರಳಿಸಿದ್ದನ್ನು ಬೇಡ್ಕೊಂಡ ಮೇಲೆ ಅವರಿಗೆ ಅನುಕೂಲನೂ ಆಯಿತು. ಅನುಕೂಲ ಆದಮೇಲೆ ಮತ್ತೆ ಬಂದು ಸೇವೆಯನ್ನು ಮಾಡಿ ಹೋದಂಥ ತಾಯಿ. ನಾನು ಮರ್ತ್ಬಿಟ್ಟಿದ್ದೆ, ಆದರೆ ಇದೆಲ್ಲ ಮಾಡಿದರೆ ಅಂತ ನನಗೆ ಅವತ್ತು ಸಹ ಆ ತಾಯಿಯನ್ನು ಹೇಳಿರಲಿಲ್ಲ. ಆದರೆ ಆ ವಿಚಾರ ಗೊತ್ತಾಗ್ತಿದ್ದಂತಲೇ ಈ ಸತಿ ಧರ್ಮನಂದಿನಿಯನ್ನು ಅವರಿಗೆ ಕೊಡು ಮಾಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿ ನಮ್ಮ ಚೇತನ್ ಕುಮಾರ್ ಶಾಸ್ತ್ರಿಗೆ ಹೇಳಿದಾಗ ಆಯಿತು ಅಂತೇಳಿ ಅವರು ಮಗ ಮತ್ತು ಅಮ್ಮ ಇಬ್ಬರೂ ಸಹ ಬಂದು ಇಲ್ಲಿ ಆ ಧರ್ಮನಂದಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಿಜವಾಗ್ಲೂ ಸಂತೋಷದಾಯಕ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಆ ತಾಯಿಗೆ ಈ ಸತಿ ಕೊಟ್ಟಿರ್ತಕ್ಕಂಥ ಧರ್ಮನಂದಿನಿ ಪ್ರಶಸ್ತಿ ನಿಜವಾಗ್ಲೂ ಸಾರ್ಥಕತೆ ಆಗಿದೆ ಅಂತೇಳಿ ನಾನಾದರೂ ಸಹ ಭಾವಿಸಿದ್ದೇನೆ ಅನ್ನುವಂತಹ ಮಾತುಗಳನ್ನು ವ್ಯಕ್ತಪಡಿಸ್ತಾ, ಅದಾದಮೇಲೆ ಇವತ್ತು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಸಹಜವಾಗಿ ಶ್ರೀಚಕ್ರಾರ್ಚನ ಚಂದ್ರಿಕಾ ಅನ್ನುವಂತಹ ಪುಸ್ತಕ ಒಂಥರ ಹೆಂಗೆ ಋಣಾನುಬಂಧಗಳು ಎಳಿತವೆ ಅಂತಂದರೆ ಅದು ಹೇಳಕ್ಕೆ ಸಾಧ್ಯತೆಗಳಿಲ್ಲ. ಹಾಗಾಗಿ ನಮಗೆ ಗೀತಾ ರಾಘವೇಂದ್ರ ಅನ್ನುವಂಥವ್ರು, ಏಕೆಂದರೆ ಅವರು ಎಲ್ಲಿಂದಲೂ ಹೇಗೋ ಪರಿಚಯ ಆದರು. ಅವರಿಬ್ಬರು ದಂಪತಿಗಳು ಸಮೇತ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಲಹೆ ಸೂಚನೆಗಳನ್ನು ಕೇಳ್ಕೊತಾ ಬರ್ತಾ ಇದ್ರು. ಅವ್ರು ಮಾತನಾಡಬೇಕಾದ್ರೆ ಬುದ್ಧಿ ಒಂದು ಪತ್ರಿಕೆ ಆಗ್ತಾ ಇದೆ, ಒಂದು ಪುಸ್ತಕ ಆಗ್ತಾ ಇದೆ, ಅದು ಶ್ರೀಚಕ್ರಾರ್ಚನ ಚಂದ್ರಿಕಾ ಅನ್ನುವಂಥದ್ದು. ಅವರು
ನಮ್ಮ ಆತ್ಮಾನಂದನಾಥ್ ಅವರು ಬರೆದಿದ್ದಾರೆ. ಆ ಸಂಸ್ಕೃತದಲ್ಲಿರ್ತಕ್ಕಂಥದ್ದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂತಂದು ಬಹಳ ಸಂತೋಷ. ಯಾಕಂದ್ರೆ ಶ್ರೀಚಕ್ರವನ್ನ ಆರಾಧನೆಯನ್ನು ನಾವು ಮಾಡ್ತಾ ಇದ್ವಿ. ಅದನ್ನ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಮುಡುತೊರೆಯ ಮಾಲಿಂಗ ಸ್ವಾಮೀಜಿಯವರು ಅಲ್ಲಿ ಭ್ರಮರಾಂಬಿಕೆಯನ್ನ ಪೂಜಿಸುವಾಗ ಆ ಲಲಿತ ಸಹಸ್ರನಾಮಾವಳಿಯನ್ನ ಏಳಿಸುವಂಥದ್ದು, ಅದ್ರ ಬಗ್ಗೆ ವಿವರಣೆ ಕೊಡೋದನ್ನು ಮಾಡ್ತಾ ಇದ್ವಿ. ಹಾಗಾಗಿ ಶ್ರೀಚಕ್ರದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಲವು ನಮಗಿದ್ದಿದ್ರಿಂದ, ಯಾಕೆಂದ್ರೆ ಶ್ರೀಚಕ್ರದಲ್ಲಿ ಅದು ಮೇರು ಚಕ್ರ ಅಂತ ಕರಿತೀವಿ. ಸಾಮಾನ್ಯ ಇಲ್ಲಿ ಆಗ್ಲೇ ಕೊಟ್ಟರು ಮೇರು ಚಕ್ರವನ್ನ. ಆಕ್ಚುಲಿ ಆ ಮೇರು ಚಕ್ರದ ಆರಾಧನೆಯನ್ನು ಮಾಡುವಂತಹ ವ್ಯಕ್ತಿ ನಮ್ಮ ಆತ್ಮಾನಂದನಾಥ್ ಅವರು. ಆತ್ಮಾನಂದನಾಥ್ ಅವರು ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಆರಾಧಕರಿದ್ದಾರೆ. ಆ ಶಕ್ತಿ ಆರಾಧನೆಯನ್ನು ಮಾಡ್ತಾ 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 ಅದರಲ್ಲಿ ತಲ್ಲೀನರಾಗ್ಬಿಟ್ಟಿದ್ದಾರೆ. ಅವರು ಹಿಂದೆ ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಸಂಸ್ಕೃತದ ಭಾಷೆಯಲ್ಲಿರ್ತಕ್ಕಂತಹ ಅರ್ಚನೆಯ ಪುಸ್ತಕವನ್ನ ಕನ್ನಡಕ್ಕೆ ತರ್ಜಮೆ ಮಾಡಿ ಕನ್ನಡದಲ್ಲಿ ಪ್ರತಿಯೊಬ್ಬರು ಸಹ ಅದನ್ನು ಅರ್ಚನೆ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಕೀರ್ತಿ ನಮ್ಮ ಆತ್ಮಾನಂದನಾಥ್ ಅವರು. ಅದನ್ನು ಮುದ್ರಣ ಮಾಡಿರ್ತಕ್ಕಂಥವ್ರು ಅತಿಥಿ ಪಬ್ಲಿಕೇಶನ್ಸ್ ಅವರು. ಅತಿಥಿ ಅಂದ್ರೆ ನಮ್ಮ ಗೀತಾ ರಾಘವೇಂದ್ರ ಅವರ ಒಂದು ಪಬ್ಲಿಕೇಶನ್. ಅದು ಅವ್ರ ಮಗಳ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಅವ್ರ ಮಗಳು ಸಹ ಸಾಹಿತಿಯಾಗಿದ್ದಾಳೆ. ಜೊತೆಗೆ ಸಾಂಗವಿ ಅಂತೇಳಿ ಕರಿತೀವಿ, ಶ್ರಾವಣಿ ಅಂತಲೂ ಕರಿತೀವಿ. ಅವಳು ಎಷ್ಟು ಚೆನ್ನಾಗಿ ವಿಶೇಷವಾಗಿ ಮಕ್ಕಳ ಸಾಹಿತ್ಯವನ್ನು ಬರೀತಾಳೆ. ಭರತನಾಟ್ಯದಲ್ಲಿ, ಹಾಡೋದ್ರಲ್ಲಿ ಎಲ್ಲದರಲ್ಲೂ ಸಹ ಮುಂಚೂಣಿಯಲ್ಲಿರ್ತಕ್ಕಂಥ ಪುಟಾಣಿ. ಅದಿಲ್ಲಿ ಕಾರ್ಯಕ್ರಮಕ್ಕೆ ಬಂದಿದೆ. ಆಮೇಲೆ ಅದನ್ನು ಕರೆದ ಸನ್ಮಾನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಆ ಪುಸ್ತಕವನ್ನು ಬಿಡುಗಡೆ ಮಾಡಿರೋದು ನನಗೂ ಸಹ ಸಂತೋಷ ಆಗಿದೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಅವ್ರ ಜೊತೆಗೂಡಿ ಅವ್ರನ್ನೆಲ್ಲ ಕರ್ಕೊಂಡು ಬಂದಿರತಕ್ಕಂಥದ್ದು ಸಂತೋಷ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಆಗಿದೆ. ಮತ್ತು ಮರುಸಿದ್ದೇಶ್ವರ ಭಾವಚಿತ್ರ ಬಿಡುಗಡೆ ಆಗಿದೆ. ಅದಾದಮೇಲೆ ದಿನಚರಿ ಬಿಡುಗಡೆ ಆಗಿದೆ. ನಮ್ಮ ನಟರಾಜ್ ಅವರು ಮಾಡಿರ್ತಕ್ಕಂಥದ್ದು ಸಿಡಿ ಸಹ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿ ಬಹಳ ಸಂತೋಷ ಆಯಿತು. ಒಳ್ಳೆ ಹಾಡುಗಳನ್ನು ಮಾಡಿರ್ತಕ್ಕಂಥದ್ದು ಆಗಿದೆ ಅನ್ನುವಂಥದ್ದು. ಜೊತೆಗೆ ಮತ್ತೆ 6 ಜನ ಸನ್ಮಾನವನ್ನು ಮಾಡಿದ್ವಿ ಇವತ್ತು. 6 ಜನದಲ್ಲಿ ಇವತ್ತು 3 ಜನ ಮಾತ್ರ ಬಂದಿದ್ದಾರೆ. ಇನ್ನು 3 ಜನ ಕಾರಣಾಂತರದಿಂದ ಬರೋಕ್ಕೆ ಸಾಧ್ಯತೆಗಳು ಆಗಿರಲಿಲ್ಲ. ಅದರಲ್ಲಿ ಈಗ ಮೊದಲಿಗೆ ನಾವು ಗಂಗರುದ್ರಯ್ಯನವ್ರನ್ನ ಸನ್ಮಾನ ಮಾಡಿದ್ವಿ. ಸಾಮಾನ್ಯ ಗಂಗರುದ್ರಯ್ಯನವರು ಮತ್ತು ಅವ್ರ ಫ್ಯಾಮಿಲಿ ಅಂತಂದರೆ ಒಂಥರ ನಮಗೆ ನಾವು ಹೋದಾಗ ನಮ್ಮ ಮಠದಲ್ಲಿ ಎಷ್ಟು ಆರಾಮಾಗಿರ್ತೀವೋ ಅವ್ರ ಮನೇಲಿ ಅಷ್ಟು ಆರಾಮಾಗಿದ್ದು ಪ್ರಸಾದದ ವ್ಯವಸ್ಥೆ ಟೈಮಿಗೆ ಸರಿಯಾಗಿ ನಾವೆಲ್ಲರೂ ಹೋಗಿ ಬಂದ್ರೂ ಸಮೇತ ವ್ಯವಸ್ಥೆ ಮಾಡಿಕೊಡುವಂತಹ ಆ ತಾಯಿ ನಿಜವಾಗಿ ಎಷ್ಟು ಹೇಳಿದ್ರೆ ಸಾಲದು. ಆ ಗಂಗರುದ್ರಯ್ಯನವರು ಪತ್ರಿಕೆಯಲ್ಲಿ ಒಂಥರ ಮುದ್ರಣ ರಾಕ್ಷಸರು ಅಂತ ನಾನು ರೇಗಿಸ್ತಾ ಇರ್ತೀನಿ. ಅವರು ಯಾವ್ದಾದ್ರು ಕಾರಣದು ಇವತ್ತು ಕೊಟ್ಟರೆ ನಾಳೆ ರೆಡಿ ಆಗಿರುತ್ತೆ. ಅದೆಷ್ಟೇ ಏನಾಗಲಿ ನಮ್ಮ ಮರುಳಸಿದ್ದೇಶ್ವರ ಮಹಾಪುರಾಣವನ್ನ ಸುಮಾರು ನಾವು 4 ತಿಂಗಳು ಅವನ್ನೆಲ್ಲ ಮುದ್ರಣ ರೆಡಿ ಮಾಡಿ ಅವ್ರಿಗೆ ಕೈ ಕೊಟ್ಟರೆ 3 ದಿವಸದಲ್ಲಿ ಸುಮಾರು 450 ಪುಟಗಳ ಮುದ್ರಣವನ್ನ 3 ದಿವಸದಲ್ಲಿ ಮುದ್ರಣ ಮಾಡಿಸಿ ನಮಗೆ ಪುಸ್ತಕವನ್ನು ಮಾಡಿಕೊಟ್ಟಂತ ಕೀರ್ತಿ. ಅಷ್ಟೇ ಅಲ್ಲ, ಇಷ್ಟೊಂದು ಮುದ್ರಣ ಆಗ್ತವೆ ಅಂತಂದ್ರೆ ಅದಕ್ಕೆ ಒಬ್ರು ಬೆನ್ನೆಲುಬಾಗಿ ಇರಬೇಕು ಅಂತಂದ್ರೆ ನಮ್ಮ ಗಂಗರುದ್ರಯ್ಯನವರು ಬೆನ್ನೆಲುಬಾಗಿದ್ದು ಅವರ ಮಗನ ದಿಲೀಪ್ನೂ ಸಹ ಅದಕ್ಕೆ ಸಾಥ್ ಕೊಟ್ಟು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂತಹವರಿಗೆ ನಾವಿವತ್ತು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ಮತ್ತೆ NPM ನಟರಾಜಯ್ಯ. ಸಾಮಾನ್ಯ ನಟರಾಜಯ್ಯನ ಬಗ್ಗೆ ನಾನು ಮಾತಾಡಲೇಬೇಕಾಗ್ತದೆ. ಯಾಕೆಂತಂದ್ರೆ ಆ ವ್ಯಕ್ತಿ ಯಾರು ಹೇಗೆ ಗೊತ್ತಿಲ್ಲ. ಅವರು ಅನಿವಾರ್ಯ ನನಗೆ ಕಾಂಟ್ಯಾಕ್ಟ್ ಆಯಿತು. ಅನಿವಾರ್ಯ ಕಾಂಟ್ಯಾಕ್ಟ್ ಆದಾಗ ಅವ್ರ ಬಗ್ಗೆ ಮಾತನಾಡಿದಾಗ ಎಲ್ಲೋ ಒಂದು ಕಡೆ ಮಾತಾಡಿದಾಗ ಅದೊಂದು ನಮ್ಮವರೇ ಅನ್ನುವಂತಹ ಭಾವನೆ ಬಂತು. ಭಾವನೆ ಬರೋದ್ರ ಜೊತೆಗೆ ಅವರಲ್ಲಿ ಒಂದೇನೋ ಒಂದು ಶಕ್ತಿ ಇದೆ ಅಂತೇಳಿ ಭಾವಿಸ್ಕೊಂಡಾಗ ನಮ್ಮದು ಮರುಳಸಿದ್ದೇಶ್ವರದ್ದು ರೇಖಾಚಿತ್ರ ಇತ್ತು. 1932ರಲ್ಲಿ ಶಿವಾಜಿ ಪ್ರಿಂಟರ್ಸ್ ಅಂತ ಹೇಳ್ಬಿಟ್ಟು ಉಳಿಯಾರ್ನಲ್ಲಿ ಒಂದು ಪ್ರಿಂಟರ್ಸ್ ಇತ್ತಂತೆ. ಆಗಿನ ಕಾಲದಲ್ಲಿ ಪ್ರಿಂಟ್ ಆಗಿತ್ತು ಅದು ರೇಖಾಚಿತ್ರ ಮರುಳಸಿದ್ದೇಶ್ವರದ್ದು. ಅವಾಗ ಆ ರೇಖಾಚಿತ್ರವನ್ನ ನಾವು ನೋಡಿದಾಗ ಇದು ಎಲ್ಲಿದೆ ರೇಖಾಚಿತ್ರ ಹೇಗಿದೆ ಅನ್ನೋದನ್ನ ಉಳಿಸೋಕೆ ಸುಮಾರು 2 ವರ್ಷ ನಾವು ಟೈಮ್ ತಗೊಂಡ್ವಿ. ಆ 2 ವರ್ಷ ಟೈಮ್ ತಗೊಂಡ್ಮೇಲೆ ಆ ಮರುಳಸಿದ್ದೇಶ್ವರ ಮಹಾಪುರಾಣದಲ್ಲೇ ಆ ಚಿತ್ರಣವನ್ನ ಬಿಡಿಸಿರ್ತಕ್ಕಂಥದ್ದು ಎಲ್ಲಿ ಮತ್ತೆ ಕಲ್ಲಲ್ಲಿ ಇರ್ತಕ್ಕಂಥದ್ದು ಸಿದ್ದಪ್ಪನ ಬೆಟ್ಟದಲ್ಲಿ, ಹಿರೇಕಲ್ ಸಿದ್ದಪ್ಪನ ಬೆಟ್ಟದಲ್ಲಿ ಒಂದು ಕಂಬದಲ್ಲಿ ಇದೆ ಅಂತ ಹೇಳಿ ಮಹಾಪುರಾಣದಲ್ಲಿ ಸಿಕ್ತು. ಆ ಮಹಾಪುರಾಣದಲ್ಲಿ ಸಿಕ್ಕಿದ ಮೇಲೆ
ನಾವೇನು ಮಾಡಿದ್ವಿ, ಅದಕ್ಕೂ ಟ್ಯಾಲಿ ಮಾಡಿಬಿಟ್ಟು ನೋಡಪ್ಪ ಈ ಥರ ಇದೆ ಭಾವಚಿತ್ರ, ನೀನು ಬಿಡಿಸ್ಕೊಡ್ಬೇಕು ಅಂತ. ಅವ್ರು ಸುಮಾರು ಸಮಯ ತೆಗೆದುಕೊಂಡು ಅದಾದಮೇಲೆ ನಮ್ಮ ಮುಂದಿನ ಜಾತ್ರೆಗೆ ಆಗಲೇಬೇಕು, ನಾವು ಮರುಳಸಿದ್ದೇಶ್ವರ ಮಹಾಪುರಾಣ ಮಾಡ್ತಾ ಇದ್ದೇವೆ, ಆ ಪುರಾಣಕ್ಕೆ ಆ ಮುದ್ರಣ ಮಾಡಬೇಕು ಅಂತೇಳಿ